ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೊಂದು ರೀತಿಯ ರಾಜಕಾರಣದ ಬೆಳವಣಿಗೆ ನಡೀತಾ ಇದೆ. ಆ ಬೆಳವಣಿಗೆ ಇಂಥದ್ದಲ್ಲ. ಸ್ವತಃ ತನ್ನ ಬೆಂಬಲಿಗರ ಮೇಲೆಯೇ ಸಿಎಂ ಸಿದ್ದರಾಮಯ್ಯನವರು ಬೇಜಾರಾಗಿರ್ತಕ್ಕಂಥದ್ದು, ಸಿಟ್ಟನ್ನ ಪ್ರದರ್ಶಿಸಿರ್ತಕ್ಕಂಥ ಘಟನೆ ನಡೆದು ಬಿಟ್ಟಿದೆ. ಆ ನಾಯಕ ಯಾರು, ಯಾರ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇದ್ರೆ ಅದಕ್ಕಿರ್ತಕ್ಕಂಥ ಉತ್ತರ ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತರು ಆಗಿರ್ತಕ್ಕಂಥ, ಭಂಟನೂ ಆಗಿರ್ತಕ್ಕಂಥ, ದೊಡ್ಡ ಮಟ್ಟದ ಬೆಂಬಲಿಗರು ಕೂಡ ಆಗಿರ್ತಕ್ಕಂಥ ಮಾಜಿ ಸಚಿವ KN ರಾಜಣ್ಣ ಅನ್ನೋದು. ಅಂದ್ರೆ KN ರಾಜಣ್ಣ ಇಷ್ಟು ಚೆನ್ನಾಗಿದ್ದು ಯಾಕೆ ಸಿದ್ದರಾಮಯ್ಯನವರು ಅವ್ರ ಮೇಲೆ ಬೇಜಾರಾಗಿದ್ದಾರೆ, ಗರಂ ಆಗಿದ್ದಾರೆ ಅಂತ ಅಂದ್ರೆ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಕಾರಣ ಆಗ್ತಾ ಇರತಕ್ಕಂಥದ್ದು ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಹುದ್ದೆ. ರಾಜ್ಯ ಮಟ್ಟದ ಅಫೆಕ್ಸ್ ಬ್ಯಾಂಕ್ಗಳ ಒಂದು ಅಧ್ಯಕ್ಷ ಹುದ್ದೆ ಇದೆಯಲ್ಲ, ಅದು ಈಗ ಸಿದ್ದರಾಮಯ್ಯನವರು ಮತ್ತು KN ರಾಜಣ್ಣ ನಡುವೆ ಒಂದು ರೀತಿಯ ಬಿರುಸಿನ ಮತ್ತು ಗರಂ ಆಗಿರ್ತಕ್ಕಂಥ ವಾತಾವರಣಕ್ಕೆ ಕಾರಣವಾಗಿದೆ. ಸಿದ್ದರಾಮಯ್ಯ ರಾಜಣ್ಣ ಮೇಲೆ ಗರಂ ಆಗಿದ್ದಾರೆ, ರಾಜಣ್ಣ ಸಿದ್ದರಾಮಯ್ಯನವರ ಮೇಲೆ ಮುನಿಸ್ಕೊಂಡಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಿದೆ. ಏನಾಯ್ತು, ಯಾಕೆ ಹೀಗಾಯ್ತು ಅನ್ನುವಂಥ ಒಂದು ವಿಚಾರ ಹೇಳೋದಾದ್ರೆ, ನಿನ್ನೆ ರಾತ್ರಿಯಷ್ಟೇ ಈಗ ಈ ಒಂದು ಅಫೆಕ್ಸ್ ಬ್ಯಾಂಕ್ಗೆ ಯಾರೆಲ್ಲ ನಿರ್ದೇಶಕರ ಆಯ್ಕೆ ಆಗಿದ್ದಾರಲ್ಲ ಅವರೆಲ್ಲರನ್ನೂ ಕೂಡ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಮನೆಗೆ ಕರೆದು ಅವರಿಗೆ ಅಭಿನಂದಿಸುವಂತಹ ಕೆಲಸವನ್ನ ಮಾಡಿದ್ರು. ಚಹಾ ಕೂಟವನ್ನ ಏರ್ಪಡಿಸಿದ್ರು, ಟೀ ಪಾರ್ಟಿಯನ್ನ ಏರ್ಪಡಿಸಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ರು, ಅವರಿಗೆ ಕಂಗ್ರಾಟ್ಸ್ ಮಾಡಿದ್ರು ಅನ್ನೋಂಥದ್ದು. ಇದರ ಜೊತೆಗೆ ನಿನ್ನೆಯ ಈ ಮೀಟಿಂಗ್ ನಲ್ಲೇ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ನಡೆದಿರ್ತಕ್ಕಂಥದ್ದು. ಸ್ವತಃ ಈ ಒಂದು ಎಲ್ಲಾ ನಿರ್ದೇಶಕರಿಗೂ ಕೂಡ ಸಿದ್ದರಾಮಯ್ಯನವರು ಒಂದು ಕಿವಿ ಮಾತನ್ನ ಹೇಳಿದ್ರಂತೆ. ನೋಡ್ರಪ್ಪ, ಈಗೇನು ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಾದಿ ಯಾರಾಗಬೇಕು ಅನ್ನೋಂಥ ಪೈಪೋಟಿ, ಹೋರಾಟ, ಸ್ಪರ್ಧೆ ನಡೀತಾ ಇದೆಯಲ್ಲ, ಇದು ಬಹಳ ಗೊಂದಲಕ್ಕೀಡಾಗೋದು ಬೇಡ. ಯಾರನ್ನಾದ್ರೂ ಒಬ್ಬರನ್ನ ಅವಿರೋಧವಾಗಿ ಯಾವುದೇ ಗೊಂದಲ ಇಲ್ದಂಗೆ ಆಯ್ಕೆ ಮಾಡಿ ಅನ್ನುವಂಥ ಒಂದು ಸಜೆಷನ್ ಕೂಡ ಹೇಳಿದ್ರಂತೆ. ಇದರ ಜೊತೆಗೆ ಈಗಾಗಲೇ ಇಬ್ಬರು ಪ್ರಮುಖ ವ್ಯಕ್ತಿಗಳ ನಡುವೆ ಈಗ ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಸ್ಪರ್ಧೆ ನಡೆದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದು ಯಾರು? ಈಗಾಗಲೇ ಸಹಕಾರಿ ರಂಗದಲ್ಲಿ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಮತ್ತು ಸಹಕಾರಿ ಕ್ಷೇತ್ರದ ಮೂಲಕವೇ ತಮ್ಮ ರಾಜಕಾರಣವನ್ನ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮಾಜಿ ಸಚಿವರು ಆಗಿರ್ತಕ್ಕಂಥ KN ರಾಜಣ್ಣ, ತುಮಕೂರಿನ ಒಂದು ಶಾಸಕರು, ಮಧುಗಿರಿಯ ಶಾಸಕರು, ತುಮಕೂರು ಜಿಲ್ಲೆಯ ದೊಡ್ಡ ನಾಯಕ ಮತ್ತು ಸಿಎಂ ಸಿದ್ದರಾಮಯ್ಯನವರ ದೊಡ್ಡ ಬೆಂಬಲಿಗರು ಆಗಿರ್ತಕ್ಕಂಥ KN ರಾಜಣ್ಣ ಮೊದಲ ಅಭ್ಯರ್ಥಿ. ಅವರು ಈಗ ನಾನು ಅಧ್ಯಕ್ಷ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಹೊರಟಿದ್ದಾರೆ. ಅವರಿಗೆ ಸರಿಯಾಗಿ ಸ್ಪರ್ಧೆಯನ್ನು ಕೊಡ್ತಾ ಇರೋರು ಯಾರು ಅಂತಂದ್ರೆ DK ಶಿವಕುಮಾರ್ ಅವರ ಆಪ್ತರು ಮತ್ತು ಅವರ ಸಂಬಂಧಿಯೂ ಆಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯ S ರವಿ ಅವರು ಈಗ ಅದೇ ಅಫೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯಲ್ಲಿದ್ದಾರೆ. ಹಾಗಾಗಿ ಈ ಹಂತದಲ್ಲಿ ಒಂದಷ್ಟು ತಿಳುವಳಿಕೆಯನ್ನ, ಬುದ್ಧಿವಾದಗಳನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ರಾಜಣ್ಣನವರಿಗೆ ಮತ್ತು ಅವರ ಒಂದು ಬೆಂಬಲಿತ ನಿರ್ದೇಶಕರಿಗೆ ಹೇಳಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಈ ಒಂದು ಮಾತುಕತೆ, ಮಾತಿನ ಚಕಮಕಿ ಮತ್ತು ಬುದ್ಧಿವಾದ ಇವೆಲ್ಲವೂ ಕೂಡ ಇನ್ನೊಂದು ರೀತಿಯ ರಾಜಕಾರಣಕ್ಕೆ ತಿರುಗ್ತಾ ಇದೆ ಅನ್ನುವಂಥ ಮಾಹಿತಿ ಈಗ ಕಾಂಗ್ರೆಸ್ ವಲಯದಿಂದ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಹೇಳಿದ್ದೇನು ಅಂತಂದ್ರೆ, ಸ್ವತಃ ರಾಜಣ್ಣನವರಿಗೆ ಒಂದು ಕಿವಿ ಮಾತನ್ನ ಹೇಳಿದಾರಂತೆ. ನೀನು ಈಗಾಗಲೇ ಅಂದ್ರೆ ರಾಜಣ್ಣನವರಿಗೆ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು, ನೀವು ಈಗಾಗಲೇ ಮಾಜಿ ಸಚಿವರು ಆಗಿದ್ದೀರಾ, ತುಮಕೂರು ಜಿಲ್ಲೆಯ ಪ್ರಭಾವಿ ರಾಜಕಾರಣಿನೂ ಆಗಿದ್ದೀರಾ, ಪ್ರಭಾವಿ ಶಾಸಕರು ಕೂಡ ಆಗಿದ್ದೀರಾ. ಮತ್ತೆ ಏನಾದರೂ ಕ್ಯಾಬಿನೆಟ್ ರೀಶಫಲ್ ಅಥವಾ ಎಕ್ಸ್ಪೆನ್ಷನ್ ಆದರೆ ಅಲ್ಲಿ ಮತ್ತೆ ನಿಮಗೆ ಸಚಿವ ಸ್ಥಾನ ಸಿಗುವಂಥ ಸಾಧ್ಯತೆಯೂ ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಆ ಲಿಸ್ಟಲ್ಲಿ ಇದ್ದೀರಾ. ಹಾಗಾಗಿ ನೀವೊಂದು ಕೆಲಸ ಮಾಡಿ, ಇದು ಯಾವುದೇ ಗೊಂದಲ ಗೋಜಲಿ ಇಲ್ಲದ ಹಾಗೆ DK ಶಿವಕುಮಾರ್ ಅವರ ಆಪ್ತರು ಆಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯ ರವಿ ಅವರಿಗೆ ಬಿಟ್ಟುಕೊಡಿ ಅನ್ನುವಂಥ ಒಂದು ಕಿವಿ ಮಾತನ್ನ ಹೇಳಿದ್ರಂತೆ. ಈ ಮಾತನ್ನ ಕೇಳಿರ್ತಕ್ಕಂಥ ರಾಜಣ್ಣ ಸಿಡಿಮಿಡಿಗೊಂಡಿದ್ದಾರೆ. ಇಲ್ಲಿಲ್ಲ, ನಾನೇ ಆಗಬೇಕು ಅನ್ನುವಂಥ ಒಂದು
ಮಾತನ್ನ ಹೇಳಿದ್ದಾರೆ ಅನ್ನೋದು. ಯಾವಾಗ ರಾಜಣ್ಣ ಸಿದ್ದರಾಮಯ್ಯನವರ ಮಾತನ್ನ ಕೇಳಲಿಲ್ಲೋ, ಸಿದ್ದರಾಮಯ್ಯ ರಾಜಣ್ಣ ಮೇಲೆ ಗರಂ ಆಗಿದ್ದಾರೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಜೊತೆಗೆ ಈ ಒಂದು ಸಿದ್ದರಾಮಯ್ಯನವರ ಗರಂಗಿರಿಯಿಂದ ರಾಜಣ್ಣನವರು ಕೂಡ ಸಿದ್ದರಾಮಯ್ಯನವರ ಮೇಲೆ ಮುನಿಸ್ಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಈಗ ಹೊರಗಡೆ ಬರ್ತಿರ್ತಕ್ಕಂಥದ್ದು. ಎಸ್ ವೀಕ್ಷಕರೇ, ಹಾಗಾದ್ರೆ ಏನಾಗುತ್ತೆ ಪರಿಣಾಮ? ಯಾಕೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಪರವಾಗಿ ಅಥವಾ ಅವರ ಒಂದು ಬೆಂಬಲಿತ ಒಂದು ನಿರ್ದೇಶಕರ ಪರವಾಗಿ ಮಾತನಾಡ್ತಿದ್ದಾರೆ, ರವಿ ಪರವಾಗಿ ಯಾಕೆ ಮಾತನಾಡ್ತಿದ್ದಾರೆ ಅಂತಂದ್ರೆ ಇಲ್ಲೇ ಇರತಕ್ಕಂಥದ್ದು ರಾಜಕಾರಣ ಮತ್ತು ದೂರದೃಷ್ಟಿಯ ನಡೆ ಅನ್ನೋದು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಯಾವುದೇ ರಿಸ್ಕ್ ಅನ್ನ ತೆಗೆದುಕೊಳ್ಳಕ್ಕೆ ತಯಾರಿಲ್ಲ. ಈಗಾಗಲೇ ನೋಡಿ, ಒಂದು ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ. ಹೈಕಮಾಂಡ್ ಮೇಲೆ ಎಷ್ಟೇ ಸೈಲೆಂಟ್ ಆಗಿದ್ರು ತಮ್ಮ ಬಾಣಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಅವರು ಪ್ರಯೋಗ ಮಾಡ್ತಾ ಇದ್ದಾರೆ. ಜೊತೆಗೆ ಸ್ವತಃ ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗ ಶಾಸಕರು ಸುಮಾರು 30, 40, 50 ಜನ ಶಾಸಕರಂತ ಹೇಳ್ತಾ ಇದ್ದಾರಲ್ಲ, ಇವರೆಲ್ಲರೂ ಕೂಡ ಈಗ ಸಿಡಿಯೋದಕ್ಕೆ, ಕಾಂಗ್ರೆಸ್ ಪಕ್ಷದಿಂದ ಸಿಡಿಯೋದಕ್ಕೆ ಅಥವಾ ಕಾಂಗ್ರೆಸ್ ಸರ್ಕಾರದ ಒಳಗೆ ಸಿಡಿದು ಬೀಳಲಿಕ್ಕೆ ತಯಾರಾಗಿ ನಿಂತು ಬಿಟ್ಟಿದ್ದಾರೆ. ಒಂದು ರೀತಿ ಕಾದ ಕೆಂಡದಂತೆ ಡಿ ಕೆ ಶಿವಕುಮಾರ್ ರವರ ಮತ್ತು ಅವರ ಬೆಂಬಲಿಗರ ಪರಿಸ್ಥಿತಿ ಆಗಿದೆ. ಈ ಹಂತದಲ್ಲಿ ಈ ಅಫೆಕ್ಸ್ ಬ್ಯಾಂಕ್ಸ್ ನ ಒಂದೇ ಕಾರಣದಿಂದ ಅಥವಾ ರಾಜಣ್ಣನವರ ಹಠದಿಂದ, ಅದು ಎಸ್ ರವಿ ಅವರಿಗೆ ಸಿಗದೇ ಇರೋ ಪರಿಣಾಮದಿಂದ ಬೇಸರಗೊಂಡು ಸಿಡಿದು ಬಿಟ್ರೆ ಕಷ್ಟ ಅನ್ನುವಂಥ ದೂರದೃಷ್ಟಿ ಸಿದ್ದರಾಮಯ್ಯನವರದು. ಅದು ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ, ಕಾಂಗ್ರೆಸ್ ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು ಸಿಡಿದ್ರೆ ಕಾಂಗ್ರೆಸ್ ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ, ಕಾಂಗ್ರೆಸ್ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗೇನು ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಮಂಡಿಸೋದಕ್ಕೆ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರಲ್ವಾ, ಆ ಒಂದು ಬಜೆಟ್ ಮಂಡನೆಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಸಿದ್ದರಾಮಯ್ಯನವರ ಸಿಎಂ ಕುರ್ಚಿ ಸೀಟಿನ ಮೇಲೆ ಪರಿಣಾಮ ಬೀರುತ್ತೆ. ಜೊತೆಗೆ ಏನು ಸಿದ್ದರಾಮಯ್ಯ ಒಂದು ಲಿಸ್ಟ್ ಇಟ್ಕೊಂಡಿದ್ದಾರಲ್ಲ, ಕ್ಯಾಬಿನೆಟ್ ರಿಶಫಲ್ ಮಾಡಬೇಕು, ಪುನರ್ರಚನೆ ಮಾಡಬೇಕು ಅನ್ನುವಂಥದ್ದು, ಅದರ ಮೇಲೂ ಕೂಡ ಈ ಒಂದು ವೇಳೆ ಪರಿಣಾಮ ಬೀರುತ್ತೆ. ಹಾಗಾಗಿ ಆ ಒಂದು ಅಫೆಕ್ಸ್ ಬ್ಯಾಂಕ್ ನ ಅಧ್ಯಕ್ಷ ಸ್ಥಾನವನ್ನ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಅಥವಾ ಅವರ ಬೆಂಬಲಿಗರಿಗೆ ಕೊಟ್ಟುಬಿಟ್ಟು ಒಂದಷ್ಟು ಸಮಾಧಾನ ಮಾಡೋಣ ಡಿ ಕೆ ಶಿವಕುಮಾರ್ಗೆ. ಹೀಗೆ ರೈಟ್ ನಾವು ಈ ಹಂತದಲ್ಲಿ ರಿಸ್ಕ್ ತೆಗೆದುಕೊಳ್ಳೋದು ಬೇಡ, ಸಮಾಧಾನದ ರಾಜಕಾರಣ, ಸಮಾಧಾನದ ಆಟ ಆಡೋಣ, ಡಿಫೆನ್ಸ್ ಗೇಮ್ ಅನ್ನ ಆಡೋಣ ಅನ್ನುವಂಥ ಒಂದು ದೂರದೃಷ್ಟಿ ಸಿದ್ದರಾಮಯ್ಯನವ್ರದ್ದು. ಆದ್ರೆ ರಾಜಣ್ಣ ಇದಕ್ಕೆ ಸುತಾರ ಒಪ್ಪಿಲ್ಲ. ಇದೇ ಕಾರಣ ಸಿದ್ದರಾಮಯ್ಯನವರು ರಾಜಣ್ಣ ಮೇಲೆ ಗರಂ ಆಗಿದ್ದಾರೆ. ಸ್ವತಃ KN ರಾಜಣ್ಣ ಅವರು ಸಿದ್ದರಾಮಯ್ಯನವರ ಈ ಒಂದು ಬುದ್ಧಿಮಾತಿನಿಂದ ಮುನಿಸ್ಕೊಂಡಿದ್ದಾರೆ ಅನ್ನೋದು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್.